ನಿಮ್ಮ ಹೆಸರು ಸರ್? ಶಶಿಕುಮಾರ್. ಶಶಿಕುಮಾರ್. ಹೇಳಿ ಸರ್, ನಿಮಗೆ ಏನಾಯಿತು? ನನಗೆ 2 ಇಯರ್ಸಿಂದ ಡಿಸ್ಕ್ ಬಲ್ಜ್ ಆಗಿತ್ತು. ಅದು ಪ್ರಾಬ್ಲಮ್ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸಿದ್ದಕ್ಕೆ MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದರು. MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದು ತೋರಿಸಿದ ಮೇಲೆ ಸರ್ಜರಿ ಮಾಡಬೇಕು ಅಂತ ಹೇಳಿದರು. ಸರ್ಜರಿ ಮಾಡಿದರು. L4 L5 ಡಿಸ್ಕ್ ಬಲ್ಜ್ ಆಗಿತ್ತು. ಸರ್ಜರಿ ಮಾಡಿ ಮತ್ತೆ 3 ಮಂತ್ಸ್ ಆಯಿತು, ಪೈನ್ ಕಮ್ಮಿ ಆಗ್ತಾ ಇದ್ದಿದ್ದಿಲ್ಲ. ಮತ್ತು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡೆಲ್ಲ ಬಂದ್ರೂ ಎಕ್ಸಸೈಸ್ ಅವೆಲ್ಲ ಹೇಳ್ತಾಯಿದ್ರು. ಬಟ್ ಏನಾದರೂ ಟ್ಯಾಬ್ಲೆಟ್ ಅವೆಲ್ಲ ತಗೊಂಡು ಅಷ್ಟೊಂದೇನು ಇದಾಗಿಲ್ಲ. ಮತ್ತು MRI ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಹೇಳಿದ್ರು. MRI ಸ್ಕ್ಯಾನಿಂಗ್ ಮತ್ತೆ ಹೋಗಿ ಸರ್ಜರಿ ಆಗಿದ್ಮೇಲೆ ಮತ್ತೆ ಹೋಗಿ MRI ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ L4 L3 ಮತ್ತು L4 L5 ಮತ್ತೆ ಕಂಟಿನ್ಯೂ ಆಗಿತ್ತು. ಮತ್ತು ಎಲ್ಲ ಕಡೆ ನೋಡಿ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸೋಕೆ ಸ್ವಲ್ಪ ದಿಕ್ಕತ್ತಾಗಿ ನಮಗೆ ಲಾಸ್ಟ್ಗೆ ಇಟ್ಕೊಂಡು ಇಲ್ಲಿಗೆ ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ನೋಡಿದ್ದೆ. ಆ ವಿಡಿಯೋ ನೋಡಿಕೊಂಡು ಇಲ್ಲಿಗೆ ಅವ್ರಿಗೆ ಕರೆ ಮಾಡಿ ಅವ್ರ ಪ್ರಕಾರ ಇಲ್ಲಿಗೆ ಬಂದು 8 ದಿನದಿಂದ ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ ನಮಗೆ ಓಡಾಡೋದಕ್ಕೆಲ್ಲ. ಇವಾಗ ನೋವು ಕಂಪ್ಲೀಟ್ ಕಮ್ಮಿ ಆಗಿದೆ. ಓಕೆ. ಬಟ್ ಪರವಾಗಿಲ್ಲ ಇವಾಗ. ಮೆಡಿಸಿನ್ ಏನೂ ಇಲ್ಲ ಇಲ್ಲಿ. ನಾರ್ಮಲ್ ಥೆರಪಿ ಥರನೇ ಇದು ಮಾಡ್ತಾರೆ. ಮೆಡಿಸಿನ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಏನೂ ಇಲ್ಲ. ಓಕೆ. ಸೊ ನಿಮಗೆ ಇವಾಗ ಹ್ಯಾಪಿ ಆಗಿದ್ದೀರಾ ಟ್ರೀಟ್ಮೆಂಟಿಂದ? ಹಾಂ. ಓಕೆ. ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ? ಅವ್ರಿಗೆ ಡಿಸ್ಕ್ ಬಲ್ಜ್ ಇದ್ದರೆ? ಡಿಸ್ಕ್ ಬಲ್ಜ್ ಇದ್ದರೆ ಎಲ್ಲರೂ ಹೇಳ್ತಾರೆ ಸಡನ್ನಾಗಿ ಹೋಗಿ ಸರ್ಜರಿ ಮಾಡಿಸಿ ಅಂತ. ನಾನು ಇವಾಗ ಆ ಥರ ಮಾಡಿಸ್ಕೊಂಡು ಅನುಭವಿಸ್ತಾ ಇದ್ದೀನಿ. ಓಕೆ. ಸೊ ನಿಮಗೆ ಸರ್ಜರಿ ಆದಮೇಲೆ ಕಂಡೀಷನ್ ಮತ್ತೊಂದು ಜಾಸ್ತಿ ನೋವು? ಸರ್ಜರಿ ಆಗಿದ್ಮೇಲೆ, ಸರ್ಜರಿ ಆಗೋಕ್ಕೂ ಮುಂಚೆ ಅಷ್ಟೊಂದು ಪೇಯ್ನ್ ಇದ್ದಿದ್ದಿಲ್ಲ. ಸರ್ಜರಿ ಆಗಿ 3 ಮಂತ್ಸ್ ಚೆನ್ನಾಗೇ ಇತ್ತು. ಮತ್ತು 3 ಮಂತ್ಸ್ ಆಗಿದ್ಮೇಲೆ ಮತ್ತೆ ಕಂಟಿನ್ಯೂ ಹಂಗೆ ಪೇಯ್ನು ಇದ್ದಿದ್ದು ಓವರ್ ಜಾಸ್ತಿ ಆಗೋಯ್ತು. ನಡೆಯೋಕ್ಕೆ ಪ್ರಾಬ್ಲಮ್? ನಡೆಯೋಕ್ಕೆ ಒಂದು ಹೆಜ್ಜೆ ಇಕ್ಕೋಕ್ಕಾಗ್ತಾ ಇದ್ದಿದ್ದಿಲ್ಲ. ಸೊ ಇವಾಗ ನೀವು ಹ್ಯಾಪಿ ಆಗಿದ್ದೀರಾ? ಹಾಂ. ಗುಡ್. ಥ್ಯಾಂಕ್ ಯು ಸರ್.